ಇವತ್ತು ಇಂಡಿಯನ್ ಮಾರ್ಕೆಟ್ನಲ್ಲಿ ಸದ್ದು ಮಾಡ್ತಿರೋ ಒಂದು ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ನೋಡೋಣ. ಸ್ಕೂಟರ್ಗಳ ಎಸ್ಯುವಿ ಅಂತಾನೆ ಇದಕ್ಕೆ ಹೆಸರು. ಈ ಹೆಸರು ಇದರ ಡಿಸೈನ್ ಫಿಲಾಸಫಿನ ಪಕ್ಕಾ ಹೇಳುತ್ತೆ. ಇದು ಬೆಂಗಳೂರು ಮೂಲದ ಸ್ಟಾರ್ಟ್ಅಪ್ ರಿವರ್ ಅವರ ಲೇಟೆಸ್ಟ್ ಮಾಡೆಲ್, ಪ್ರಾಕ್ಟಿಕ್ಯಾಲಿಟಿಗಾಗೆ ಡಿಸೈನ್ ಮಾಡಿರೋದು. ಇದರ ಬೆಲೆ ಇಂಡಿಯಾದ ಪ್ರೀಮಿಯಂ ಎಲೆಕ್ಟ್ರಿಕ್ ಟೂ ವೀಲರ್ ಸೆಗ್ಮೆಂಟ್ನಲ್ಲಿ ಕಾಂಪೀಟ್ ಮಾಡೋ ಹಾಗೆ ಇಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ಯಾಕೆ ಎಸ್ಯುವಿ ಅಂತಾರೆ? ಮೊದಲು ಸ್ಟೋರೇಜ್ ವಿಚಾರಕ್ಕೆ ಬರೋಣ. ಇದರಲ್ಲಿ ಒಟ್ಟು 55 ಲೀಟರ್ ಸ್ಟೋರೇಜ್ ಇದೆ. ಇದನ್ನ 2 ಕಡೆ ಹಂಚಿದ್ದಾರೆ. ಸೀಟ್ ಕೆಳಗೆ ದೊಡ್ಡ ಸ್ಪೇಸ್, ದೊಡ್ಡ ಗ್ಲೋವ್ ಬಾಕ್ಸ್, ಜೊತೆಗೆ ಬೇರೆ ಪ್ರಾಕ್ಟಿಕಲ್ ಫೀಚರ್ಸ್ ಕೂಡ ಇವೆ. ಕೇವಲ ಸ್ಟೋರೇಜ್ ಅಷ್ಟೇ ಅಲ್ಲ, ಪರ್ಫಾರ್ಮೆನ್ಸ್ನಲ್ಲೂ ಇದು ಹಿಂದೆ ಬಿದ್ದಿಲ್ಲ. 3 ರೈಡಿಂಗ್ ಮೋಡ್ಸ್ ಇದೆ, ಬೇಕಾದ ಹಾಗೆ ರೇಂಜ್ ಮತ್ತೆ ಪವರ್ ಬ್ಯಾಲೆನ್ಸ್ ಮಾಡ್ಕೋಬಹುದು. ಸರಿ, ಈಗ ಇದರ ಮೇನ್ ಕಾಂಪಿಟೇಟರ್ ಜೊತೆ ಹೋಲ್ಸಿ ನೋಡೋಣ. ಇಲ್ನೋಡಿ, ಇಂಡಿಯಲ್ಲಿ ಬ್ಯಾಟರಿ ಸ್ಟೋರೇಜ್ 2 ಜಾಸ್ತಿ, ಆದ್ರೆ ಬೆಲೆನೂ ಸ್ವಲ್ಪ ಹೆಚ್ಚೇ ಇದೆ. ಓಡಿಸಿದವರ ಪ್ರಕಾರ ಗಾಡಿ ತುಂಬಾನೇ ಕಂಫರ್ಟಬಲ್ ಆಗಿದೆ, ರೈಡಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿದೆ. ಆದ್ರೆ ಒಂದೇ ಒಂದು ಮುಖ್ಯವಾದ ಸೇಫ್ಟಿ ಫೀಚರ್ ಮಿಸ್ಸಿಂಗ್ ಅಂತ ಕೆಲವರು ಹೇಳ್ತಿದ್ದಾರೆ. ಅದುವೇ ಎಬಿಎಸ್. ಈ ರೇಂಜ್ ಸ್ಕೂಟರ್ನಲ್ಲಿ ಎಬಿಎಸ್ ಇಲ್ಲದೆ ಇರೋದು ಒಂದು ದೊಡ್ಡ ಮೈನಸ್ ಪಾಯಿಂಟ್. ಆದ್ರೆ ರಿವರ್ ಕಂಪನಿ ಫೀಡ್ಬ್ಯಾಕ್ ತಗೊಂಡು ಈ ಹೊಸ ಮಾಡೆಲ್ನಲ್ಲಿ ಕೆಲವು ಅಪ್ಗ್ರೇಡ್ಸ್ ಮಾಡಿದೆ. ಇಂಡಿಯಾ ಪೊಸಿಷನಿಂಗ್ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮಾರ್ಕೆಟ್ ಟ್ರೆಂಡ್ಸ್ ನೋಡ್ಬೇಕು. ICRA ರಿಸರ್ಚ್ ಪ್ರಕಾರ ಬೆಲೆ ಏರಿಕೆಯಿಂದಾಗಿ ಪ್ರೀಮಿಯಂ ಇವಿಗಳಿಗೆ ಡಿಮ್ಯಾಂಡ್ ಜಾಸ್ತಿಯಾಗ್ತಿದೆ. ಹಾಗಾದ್ರೆ ಈ ಡಿಮ್ಯಾಂಡನ್ನ ಪೂರೈಸೋಕೆ ರಿವರ್ ಕಂಪನಿಯ ಪ್ಲಾನ್ ಏನು? ಮಾರ್ಚ್ 2026ರ ಒಳಗೆ ಇಂಡಿಯಾದಾದ್ಯಂತ 80 ಸ್ಟೋರ್ಗಳನ್ನ ತೆರೆಯೋ ಪ್ಲಾನ್ ಇವರದು. ಹಾಗಾಗಿ ಪ್ರಶ್ನೆ ಇರೋದು ಇಷ್ಟೇ: ಈ ಸ್ಕೂಟರ್ಗಳ ಎಸ್ಯುವಿ ಇಂಡಿಯನ್ ಮಾರ್ಕೆಟ್ನಲ್ಲಿ ಟಾಪ್ಗೆ ಹೋಗುತ್ತಾ?